ಒಂದೂರಲ್ಲಿ ಅಪ್ಪ ಅಮ್ಮ ಮಗ ಇರ್ತಾನೆ. ಅವನು ಅಪ್ಪ ಅಮ್ಮನ ಹತ್ರ ಬಂದು ಕೇಳ್ತಾನೆ, ನಾನು ಏನಾಗಾದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಅವನು ಹೇಳ್ತಾನೆ ಮಗ. ಅದಕ್ಕೆ ಅಪ್ಪ ಅಮ್ಮ ಹೇಳ್ತಾರೆ, ನೋಡೋ ಮಗನೇ, ನೀನು ಒಳ್ಳೆ ರಾಜಕಾರಣಿ ಅಂದ್ರೆ ನೀನು ರಾಜಕಾರಣಿ ಆದ್ರೆ ಅಂದ್ರೆ ಪೊಲಿಟಿಷಿಯನ್ ಅಲ್ಲಿ ಬಂದ್ರೆ ನಿನಗೆ ಒಂದು ಏನೆಲ್ಲ ಬೇಕೋ ಎಲ್ಲ ಸಿಗುತ್ತೆ ಅಂತ ಅವನು ಹೇಳ್ತಾರಪ್ಪ. ಅವ್ರ ಮಗ ಕೇಳ್ತಾನೆ, ಏನೆಲ್ಲ ಸಿಗುತ್ತಪ್ಪ ಅಂತ ಕೇಳ್ತಾನೆ. ನೋಡು, ಎಷ್ಟು ಹೆಣ್ಣು ಬೇಕಾದ್ರೂ ಸಿಗುತ್ತೆ, ಮತ್ತೆ ಎಷ್ಟು ಜಮೀನ್ ಬೇಕಾದ್ರೂ ಸಿಗುತ್ತೆ. ಆದ ನಂತರ ನಿನಗೆ ಯಾವ್ದೆಲ್ಲ ನಿನಗೆ ಜಮೀನು ಬೇಕು ಆ ಜಮೀನೆಲ್ಲ ನಿನಗೆ ಸಿಗುತ್ತೆ. ನೀನು ಇಷ್ಟಪಟ್ಟಿದ್ದ ಜಮೀನೆಲ್ಲ ನೀನು ತಗೋಬಹುದು. ಇದೆಲ್ಲ ಹೆಂಗಪ್ಪ ಸಿಗುತ್ತೆ ಅಂತ ಅವ್ರು ಕೇಳ್ತಾನೆ. ನೋಡು, ನೀನ್ ರಾಜಕೀಯಲ್ಲಿ ಬಂದ್ಬಿಟ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ನಿನಗೆ ಬರುತ್ತೆ ಅಂತ ಅವನು ಹೇಳ್ತಾನೆ. ಇದನ್ನ ತಿಳ್ಕೊಂಡು ಅವನು ಏನ್ ಮಾಡ್ತಾನೆ, ರಾಜಕೀಯಕ್ಕೆ ಬರ್ತಾನೆ. ರಾಜಕೀಯಲ್ಲಿ ಬಂದ್ಬಿಟ್ಟು ಅವನಿಗೆ ಅವ್ರ ಅಪ್ಪ ಹೇಳ್ದಂತೆ ಎಲ್ಲಾನು ಸಿಗುತ್ತೆ. ಜಮೀನು ಸಿಗುತ್ತೆ, ಜುವೆಲ್ಸು ಸಿಗುತ್ತೆ, ಮತ್ತೆ ಹೆಣ್ಣು ಸಿಗ್ತದೆ, ಎಲ್ಲ ಸಿಗ್ತದೆ. ಅದನ್ನ ಆದ ನಂತರ ದೇವರಂತ ಒಬ್ಬ ಇದ್ದಾನೆ. ಅವನು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ನೀನು ಮಾಡಿದ್ದು ಕೆಲಸ ತುಂಬಾ ಕಡಿಮೆ, ನೀನು ಜನರಿಗೆ ಮಾಡಿದ್ದು ಕೆಲಸ ತುಂಬಾ ಕಡಿಮೆ, ಅವರಿಗೆ ಮಾಡಿದ್ದ ಅನ್ಯಾಯ ತುಂಬಾ ಜಾಸ್ತಿ. ಆದ್ದರಿಂದ ನಿನಗೆ ಈ ರಾಜಕೀಯದಲ್ಲಿ ಕೆಲಸ ಇಲ್ಲ. ಇನ್ ಮುಂದೆ ನೀನು ರಾಜಕಾರಣಿಯಾಗಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ದೇವರು ಏನ್ ಮಾಡಿದಾನಪ್ಪ ಅಂತ ಹೇಳಿದ್ರೆ, ಅವರು ಏನೆಲ್ಲ ಇಷ್ಟು ದಿವಸ ಸಂಪಾದನೆ ಅಂದ್ರೆ ದೋಚಿದಾರೋ ಅದನ್ನೆಲ್ಲಾನು ದೇವರು ಏನ್ ಮಾಡಿದಾನೆ, ನೀನು ದೋಚಿದ್ದು ಸಾಕಪ್ಪ, ಯಾರ ಹತ್ರ ಎಲ್ಲ ದೋಚಿದೆಯೋ ದಯವಿಟ್ಟು ಅವರಿಗೆ ಕೊಡ್ಬೇಕು. ಯಾರಿಗೆಲ್ಲ ನೀನು ಅನ್ಯಾಯ ಮಾಡಿದೆಯೋ ಅವರಿಗೆಲ್ಲ ನಿನ್ನ ಕೈಯಲ್ಲಿ ಏನಿದೆ ಅಂದ್ರೆ ನಿನ್ನ ಎಲ್ಲಾನು ಕೊಟ್ಬಿಟ್ಟು ನೀನು ಹೇಗೆ ಫಸ್ಟ್ ಬಂದೆಯೋ ಅದೇ ಒಂದು ಸ್ಥಿತಿಗೆ ನೀನು ಹೋಗ್ಬೇಕಂತ ಹೇಳ್ಬಿಟ್ಟು ದೇವರು ಅವನಿಗೆ ಏನ್ ಮಾಡ್ತಾರೆ, ಒಂದು ಒಳ್ಳೆ ವರವನ್ನ ಕೊಡ್ತಾರೆ. ಇದು ವರ ಅಂತ ಅಲ್ಲ, ಇದು ದೇವ್ರಿಗೆ ಕೊಟ್ಟಿರೋ ಅವರಿಗೆ ಶಾಪ. ನಿಮಗೆಲ್ಲ ಗೊತ್ತಿರುತ್ತೆ ಇದು ಯಾರ ಬಗ್ಗೆ ಒಂದು ಸ್ಟೋರಿ ಅಂತ ಹೇಳ್ಬಿಟ್ಟು. ಇದು ಮುಂದೆ 10 ವರ್ಷ ಮುಂಚೆ ನಡೆದಿಲ್ಲ, ಮತ್ತು ಇವಾಗ ಒಂದು ಕಳೆದ 6 ತಿಂಗಳಿಂದ ನಡೀತಾ ಇರೋ ಸ್ಟೋರಿ. ಓಕೆನಾ? ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕಾಗಿರೋದು ಒಂದೇ, ನೋಡೋ ಮಗನೇ, ನೀನು ರಾಜಕಾರಣಿಯಾಗಿ ಆಗು, ಆದ್ರೆ ರಾಜಕಾರಣಿ ಕೆಲಸ ಏನಂತ ಹೇಳ್ಬಿಟ್ಟು ಅವರಿಗೆ ಒಳ್ಳೆತನದಲ್ಲಿ ತಿಳಿಸಿ, ರಾಜಕಾರಣಿ ಆಗಿರೋನು ಏನೆಲ್ಲ ಮಾಡಬೇಕು ಯಾವಾಗ ಅಂತ ಹೇಳ್ಬಿಟ್ಟು ಅವರ ಅಪ್ಪ ಅಮ್ಮ ಆಗ್ಲಿ ಅಲ್ಲಿ ರಾಜಕಾರಣಿಗಳಲ್ಲಿ ಇರುವವರು ದೊಡ್ಡವರು ಮತ್ತೆ ಅಲ್ಲಿ ರಾಜಕೀಯಲ್ಲಿ ಏನೆಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ಅದನ್ನೆಲ್ಲಾನು ಒಂದು ತಿಳಿಸಿ, ಅಂತವರಿಗೆ ದಯವಿಟ್ಟು ಅಂತವ್ರು ಮಾತ್ರ ಈ ಪೊಲಿಟಿಷಿಯನ್ಗಳು ಬನ್ನಿ. ಪೊಲಿಟಿಷಿಯನ್ಗಳಿಗೆ ಬಂದ್ರೆ ಎಲ್ಲಾನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ದಯವಿಟ್ಟು ನೀವು ಬರಕ್ ಹೋಗ್ಬೇಡಿ. ಇನ್ ಮುಂದೆ ಈ ತರ ಒಂದು ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ. ಆ ತರ ನೀವು ಅಂತವ್ರನ್ನ ರಾಜಕಾರಣಿಗಳು ಬರಕ್ಕೆ ಬಿಡಲ್ಲ ಅಂತ ನಾನು ನಿಮ್ಮ ಎಲ್ರ ಮುಂದೆನೂ ಕೇಳ್ಕೊಳ್ತೀನಿ. ದಯವಿಟ್ಟು ಇಂಥ ಒಂದು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಬರಬಾರದು. ಓಕೆ.